ಎಲ್ಲರಿಗೂ ನಮಸ್ತೆ. ಸಂಜೀವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾ. ಡ್ರಗ್ಸ್ ನಿಂದ ವಿದ್ಯಾರ್ಥಿಗಳನ್ನ ರಕ್ಷಿಸಲು ಬೆಳಗಾವಿ ಪೊಲೀಸ್ ಕಮಿಷನರ್ ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದು ವೈದ್ಯಕೀಯ ಪರೀಕ್ಷೆಗೆ ಪ್ಲಾನ್ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳ ರಕ್ತ ತಪಾಸಣೆ, ಆರೋಗ್ಯ ತಪಾಸಣೆ, ನಡವಳಿಕೆ ಮೇಲೆ ನಿಗಾ ವಹಿಸಲು ತಯಾರಿ ನಡೆಸುತ್ತಿದ್ದಾರೆ. ಪ್ರತಿ ಸೆಮಿಸ್ಟರ್ಗೆ 10% ವಿದ್ಯಾರ್ಥಿಗಳನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಹೇಳಿ ಬೆಳಗಾವಿ ಡಿಸಿಗೆ ಪೊಲೀಸ್ ಕಮಿಷನರ್ ಆದಂತಹ ಭೂಷಣ್ ಬೊರಾಸೆ ಅವರು ಪತ್ರ ಬರೆದಿದ್ದಾರೆ. ಕಮಿಷನರ್ ಪತ್ರ ಆಧರಿಸಿ ಶಿಕ್ಷಣ ಇಲಾಖೆ, ಉನ್ನತ ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಆಂಟಿ ಡ್ರಗ್ಸ್ ಕಮಿಟಿ ರಚಿಸಲು ಜಿಲ್ಲಾಡಳಿತ ಸೂಚನೆಯನ್ನ ಕೊಟ್ಟಿದೆ. ಕಳೆದ 6 ತಿಂಗಳಿಂದ ಬೆಳಗಾವಿ ನಗರದಲ್ಲಿ 200 ಕೇಸ್ ದಾಖಲಾಗಿದ್ದು, ಇದರಲ್ಲಿ 50 ಕೇಸ್ ಡ್ರಗ್ಸ್ ಮಾರಾಟ ಮಾಡೋರ ಮೇಲೆ ಪ್ರಕರಣ ದಾಖಲಾಗಿದೆ. ಇನ್ನುಳಿದ 150 ಕೇಸ್ ಡ್ರಗ್ಸ್ ಸೇವನೆ ಮಾಡ್ತಿರೋರ್ ಮೇಲೆ ದಾಖಲಾಗಿದೆ. ಇದರಲ್ಲಿ ಹದಿಹರೆಯದ ಯುವಕರ ಸಂಖ್ಯೆಯೇ ಹೆಚ್ಚಾಗಿದ್ದು, ಈ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಬೆಳಗಾವಿ ಅಧಿಕಾರಿಗಳು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಈ ಬಗ್ಗೆ ಕಮಿಷನರ್ ಏನ್ ಹೇಳ್ತಾರೆ ಕೇಳ್ಕೊಂಡು ಬನ್ನಿ. 2025ರಲ್ಲಿ ನಾವು ನಾರ್ಕೋಟಿಕ್ಸ್ ಮುಕ್ತ ಬೆಳಗಾವಿ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದಿಕ್ಕಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ದೀವಿ. ಒಟ್ಟಾರೆ 200ಕ್ಕಿಂತ ಜಾಸ್ತಿ ನಾವು FIR NDPS ಆ್ಯಕ್ಟ್ನಲ್ಲಿ ದಾಖಲು ಮಾಡಿದ್ದೀವಿ. 2024ನಲ್ಲಿ ಈ FIR ಸಂಖ್ಯೆ ಬರೀ 50 ಇತ್ತು, ಅದು ನಾವು 200 ಮೇಲೆ ಮಾಡಿದ್ದೀವಿ. ಸೀಸ್ ಮಟೀರಿಯಲ್ ಕೂಡ ಅದರದ್ದು ವ್ಯಾಲ್ಯೂಯೇಷನ್ ಮೋರ್ ದ್ಯಾನ್ 35 lakhs. ಅದರ ಜೊತೆಗೆ 276 ಜನರಿಗೆ ನಾವು ಅದರಲ್ಲಿ ದಸ್ತಗಿರಿ ಮಾಡಿದ್ದೀವಿ. ಈ 200 ಕೇಸಸ್ನಲ್ಲಿ 48 ಕೇಸಸ್ ನಾರ್ಕೋಟಿಕ್ಸ್ ಮಾರಾಟ ಮಾಡುವವರ ಮೇಲೆ ಇದೆ ಮತ್ತು 150 ಆಡ್ ಕೇಸಸ್ ಕನ್ಸ್ಯೂಮರ್ಸ್ ಮೇಲೆ ಮಾಡಿದ್ದೀವಿ ನಾವು. ಯಾಕಂದರೆ ಕನ್ಸ್ಯೂಮರ್ಸಿಂದ ನಮಗೆ ಯಾರು ಮಾರಾಟ ಮಾಡ್ತಾಯಿದ್ರೆ ಅದು ಮಾಹಿತಿ ಸಿಗುತ್ತೆ ಮತ್ತು ಅವರಿಗೆ ಕೂಡ ಒಂದು ಭಯ ಉಂಟಾಗ್ತದೆ, ನಾವು ಗಾಂಜಾ ಸೇರಿದರೆ ಪೊಲೀಸ್ ಕೇಸ್ ಆಗುತ್ತೆ ಅಂತ. ಇದರ ಜೊತೆಗೆ ನಾವು ಮಾನ್ಯ DC ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಎಲ್ಲ ಸ್ಕೂಲ್ ಕಾಲೇಜಸ್ಗೆ ಕೂಡ ಒಂದು ಪತ್ರ ಬರೆದಿದ್ದೀವಿ. ಅವರಿಗೆ ರಿಕ್ವೆಸ್ಟ್ ಏನು ಮಾಡಿದ್ದೀವಿ ಅಂದರೆ, ಒಂದು ಸೆಮಿಸ್ಟರ್ನಲ್ಲಿ 10% ಸ್ಟೂಡೆಂಟ್ಸ್ದು ಅವರು ಮೆಡಿಕಲ್ ಚೆಕಪ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್. ಅದರಲ್ಲಿ ಕನ್ಸೆಂಟ್ ಬೇಕಾಗಿದೆ. ಅಡಲ್ಟ್ಸ್ ಇದ್ದರೆ ಸ್ಟೂಡೆಂಟ್ ಕನ್ಸೆಂಟ್, ಮೈನರ್ಸ್ ಇದ್ದರೆ ಅವ್ರ ತಾಯಿ ತಂದೆದು ಕನ್ಸೆಂಟ್ ತಗೊಂಡು ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್ ಆಗುತ್ತೆ. ಅದರಲ್ಲಿ ಗಾಂಜಾ ಸೇವನೆ ಮಾಡಿದರೆ ಅಥವಾ ಬೇರೆ ನಾರ್ಕೋಟಿಕ್ಸ್ ಕನ್ಸಂಪ್ಷನ್ ಮಾಡಿದರೆ ಇಮಿಡಿಯೇಟ್ಲಿ ಗೊತ್ತಾಗಿರುತ್ತೆ. ಆ ಥರ ನಾವು ಚೆಕಿಂಗ್ ಶುರು ಮಾಡಿದರೆ ಈ ಶಾಲಾ ಮಕ್ಕಳು ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನಲ್ಲಿ ಏನದು ಗಾಂಜಾ ಸೇವನೆ ಮಾಡೋದು ಪ್ರಮಾಣ ಇದೆ, ಅದು ಖಂಡಿತವಾಗಿ ಕಡಿಮೆ ಆಗುತ್ತೆ. ಆಲ್ರೆಡಿ ಬಿಮ್ಸ್ನಲ್ಲಿ ಒಂದು ಮೀಟಿಂಗ್ ನಾವು ಮಾಡಿದ್ದೀವಿ. PU ಕಾಲೇಜ್ ಎಲ್ಲ ಪ್ರಿನ್ಸಿಪಲ್ ಜೊತೆಗೆ ಕೂಡ ನಾವು ಈ ಮೀಟಿಂಗ್ ಮಾಡಿದ್ದೀವಿ. ಈಗ ಕಾಲೇಜಸ್ಗೆ ಕೂಡ ನಾವು ಒಂದು ಪ್ರಿನ್ಸಿಪಲ್ ಜೊತೆಗೆ ಮೀಟಿಂಗ್ ಮಾಡಿಕೊಂಡು ಈ ಅಭಿಯಾನ ನಾವು ಶುರು ಮಾಡ್ತೀವಿ. ಈ ಚೆಕಿಂಗ್ ಕೂಡ ನಾವು ಶುರು ಮಾಡ್ತೀವಿ. ನೋಡಿದ್ರಲ್ಲ ಎಷ್ಟು ದಿಟ್ಟ ಹೆಜ್ಜೆಯನ್ನ ನಮ್ಮ ಪೊಲೀಸ್ ಕಮಿಷನರ್ ಅವರು ಇಟ್ಟಿದ್ದಾರೆ ಅಂತ ಹೇಳಿ. ನೋಡಿದ್ರಲ್ಲ, ಬೆಳಗಾವಿಯಲ್ಲಿ ಡ್ರಗ್ಸ್ ಪ್ರಕರಣ ಹೆಚ್ಚಾಗ್ತದೆ. ಇದರನ್ನ ನಿಯಂತ್ರಣ ಮಾಡಲು ಕಮಿಷನರ್ ಅವರು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದು ಸಕ್ಸಸ್ ಆಗಲಿ ಅನ್ನೋದು ನಮ್ಮೆಲ್ಲರ ಹೆಬ್ಬಯಕೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೀವಾಣಿ.